ಹಾಯ್ ನಿಖಿಲ, ಹೇಗಿದ್ದೀರಾ? ಯಾರಿದು? ಆನ್ಲೈನ್ ಬಂದ್ರ ಅನ್ನೋ ನಂಬರ್ ಬೇರೆ, ಟಿವಿ ಕೂಡ ಕಾಣಿಸ್ತಿಲ್ಲ. ಯಾರಿರ್ಬೋದು? ಹಾಯ್, ಹೂ ಇಸ್ ದಿಸ್? ಕಾಂಟ್ ಬಿಲೀವ್ ದಿಸ್. ಅವಳೇ ರಿಪ್ಲೈ ಮಾಡ್ಬಿಟ್ಲಾ? ಯಾರು ಅಂತ ಕೇಳ್ತಿದ್ದಾಳಲ್ಲ. ಅಯ್ಯೋ, ಎಮೋಷನ್ ಡ್ಯಾಮೇಜ್. ನಾನೇನೋ ಜೋಶಲ್ಲಿ ಮೆಸೇಜ್ ಮಾಡಿದ್ರೆ ಹೂ ಇಸ್ ದಿಸ್ ಅಂತೆ. ಅಲ್ಲ, ನಾನೊಂದು ಡಿ ಪಿನೂ ಹಾಕ್ಲಿಲ್ಲ ಅಂದ್ರೆ ಯಾವ ನನ್ನ ಮಗಂಗೆ ಗೊತ್ತಾಗುತ್ತೆ. ನಾನೇ ಹೇಳ್ಬಿಡ್ತೀನಿ, ದಿಸ್ ಈಸ್ ಧೀರಜ್, ನಿಮ್ಮ ಭಾವನ ತಮ್ಮ. ಓ, ಭಾವನ್ ತಮ್ಮಂಗೆ ಅದಕ್ಕೆ ತಂಗಿ ಹತ್ರ ಏನು ಕೆಲಸ? ಏನು ಕೆಲಸನ? ಇದನ್ನ ನಾಳೆ ಹೇಳ್ತೀನಿ. ಎಸ್, ಮೆಸೇಜ್ ಮಾಡ್ಬಿಟ್ಲಲ್ಲ. ಅಯ್ಯೋ ದೇವ್ರೆ, ಇವನು ಯಾಕೆ ಸಡನ್ನಾಗಿ ಕಾಲ್ ಮಾಡಿ ಮೀಟ್ ಮಾಡೋದಕ್ಕೆ ಹೇಳಿದ್ದಾನೆ? ಇನ್ನೇನು ಮಾಡೋದಕ್ಕೆ ಹೊರಟಿದ್ದಾನೋ ಏನೋ. ಅಯ್ಯೋ ದೇವ್ರೆ, ಇಲ್ಲ ನಾನು ಭಯ ಪಡಬಾರ್ದು. ಅವ್ನು ಮನೆಗೆ ಬರ್ತೀನಿ ಅಂತ ಹೆದರ್ಸೋದ್ರು ಕೂಡ ನಾನು ಹೆದರ್ಕೋಬಾರ್ದು. ಹಾಂ, ಅವನೊಬ್ಬ ಲೂಸರ್. ನನಗೆ ನನ್ನ ಮಗಳಿಗೆ ಅವ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಣ್ಣ, ಒಂದು ಸ್ವಲ್ಪ ಬೇಗ ಹೋಗಿ ಅಣ್ಣ. ಇನ್ನೆಷ್ಟು ಸ್ಪೀಡ್ ಹೋಗ್ಬೇಕಮ್ಮ? ದೇವಸ್ಥಾನ ತಾನು ಹೋಗೋದು ಯಾಕೆ ಟೆನ್ಷನ್ ತಗೊಳ್ತೀರಾ? ಓ, ಸಮಾಧಾನ ಮಾಡಿ ಅಂತ ನಿಮ್ಮನ್ನು ಕೇಳಿದ್ನ ಅಣ್ಣ. ಬೇಗ ಹೋಗಿ ಅಣ್ಣ. ಆಯ್ತಮ್ಮ. ಓಂ ಪೂರ್ವಚರಿತ ಏವಂ ಗುಣ ಏವ ವಿಶೇಷಣ ವಿಶಿಷ್ಟಾಯ ಮಸ್ಯಾಂ ಶುಭದಿತ್ತು ಅಸ್ಯ ಯಜಮಾನಸ್ಯ. ಯಾರ್ಯಾರ ಹೆಸರಲ್ಲಿ ಅರ್ಚನೆ ಆಗಬೇಕು? ಮನೆಯವ್ರ ಹೆಸರಲ್ಲಿ ಅರ್ಚನೆ ಆಗಬೇಕಿತ್ತು. ಹೇಳಿ, ಹೆಸರು ಗೋತ್ರ. ರಾಜಶೇಖರ, ಭರಣಿ ನಕ್ಷತ್ರ, ಮೇಷರಾಶಿ. ರಾಜಶೇಖರ, ಭರಣಿ ನಕ್ಷತ್ರ, ಮೇಷರಾಶಿ. ಜಾತಸ್ಯ ಗೌರಿ, ಸ್ವಾತಿ ನಕ್ಷತ್ರ, ತುಲಾರಾಶಿ. ಗೌರಿ, ಸ್ವಾತಿ ನಕ್ಷತ್ರ, ತುಲಾರಾಶಿ. ಜಾತಸ್ಯ ಸುಬ್ರಹ್ಮಣ್ಯಂ ಕಾರ್ತಿಕೇಯಂ ಪಾರ್ವತಿ ಪ್ರಿಯನಂದನಂ ಭಕ್ವರುಣೋ ಧ್ರುವಂ ತೇಜೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ರಾಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಅದೇ ಗ್ಯಾಪಲ್ಲಿ ನಮ್ಮನೆಯವ್ರ ರಾಶಿ ನಕ್ಷತ್ರ ಎಲ್ಲ ತಿಳ್ಕೊಂಡಿದ್ಯಾ? ಅದೇನು ದೊಡ್ಡ ವಿಷಯ ಅಂತ ಕೇಳ್ತಿದ್ದೀರಾ? ಸೊಸೆ ಅಂದಮೇಲೆ ಅಷ್ಟು ಗೊತ್ತಿರ್ಬೇಕಪ್ಪ. ಈ ರೂಲ್ಸು ಅಳಿಯಂಗೂ ಅಪ್ಲೈ ಆಗುತ್ತಾ? ಹ್ಞೂ, ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮನೆಯವ್ರ ಹೆಸರಲ್ಲಿ ಪೂಜೆ ಮಾಡಬೇಕಾದ್ರೆ ನೀವೇ ರಾಶಿ ನಕ್ಷತ್ರ ಎಲ್ಲ ಹೇಳಬೇಕು. ನೀನೊಳ್ಳೆ ಚೆನ್ನಾಗಿ ಹೇಳಿದೆ. ಒಂದೊಂದ್ಸಲ ನಂದೇ ನನಗೆ ನೆನಪಾಗಲ್ಲ. ಏನು ತಮಾಷೆನಾ?